ನಮಸ್ಕಾರ, ಕನ್ನಡ ನಾಡಿಗೆ ಸ್ವಾಗತ. ನಾನು ಚೈತ್ರ ರಾಜ್. ಓಲಾ ಊಬರ್ ಆಟೋಗಳಿಂದ ಸುಲಿಗೆ ಆರೋಪ ಕೇಳಿ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಸಾರಿಗೆ ಇಲಾಖೆಯಿಂದ ಈಗ ಮಹತ್ವದ ಸಭೆಯನ್ನ ನಡೆಸಲಾಗ್ತಾ ಇದೆ. ಕಂಪನಿ ಅಧಿಕಾರಿಗಳ ಜೊತೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಚರ್ಚೆಯನ್ನ ನಡೆಸುತ್ತಿದ್ದಾರೆ. ಮತ್ತೊಂದು ಕಡೆ ಪರ್ಮಿಷನ್ ಇಲ್ಲದೆ ಆಟೋಗಳಿಗೆ ಆಪ್ ಅಳವಡಿಕೆ ಮಾಡಿರುವಂತಹ ಆರೋಪ ಸಹ ಕೇಳಿ ಬರ್ತಾ ಇದೆ. ಆಟೋಗಳ ಮೂಲಕ ಗ್ರಾಹಕರನ್ನ ಸುಲಿಗೆ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ ಸಹ ಕೇಳಿ ಬರ್ತಾ ಇದೆ. ಹೆಚ್ಚಿನ ಹಣವನ್ನ ಪಡಿತಿದ್ದಾರೆ ಅಂತ ಸಾರಿಗೆ ಇಲಾಖೆ ಇದೀಗ ದೂರನ್ನ ಕೊಟ್ಟಿದೆ. ಆಪ್ ಮೂಲಕ ಸೇವೆಯನ್ನ ನೀಡುತ್ತಿರುವ ಓಲಾ, ಊಬರ್ ಮತ್ತು ರ್ಯಾಪಿಡೋ ಕಂಪನಿಗಳಿಗೆ ಕರ್ನಾಟಕ ಸಾರಿಗೆ ಇಲಾಖೆ ನೋಟಿಸ್ ಅನ್ನ ಕೊಟ್ಟಿತು. 3 ದಿನಗಳಲ್ಲಿ ಅಕ್ರಮ ಸೇವೆಯನ್ನ ಸ್ಥಗಿತಗೊಳಿಸುವಂತೆ ತಾಕೀತು ಮಾಡಿತು. ಓಲಾ ಮತ್ತು ಊಬರ್ 2 ಕಿಲೋಮೀಟರ್ಗಿಂತ ಕಡಿಮೆ ದೂರವಿದ್ರೂ 100 ರೂಪಾಯಿ ದರವನ್ನ ವಿಧಿಸ್ತಾ ಇತ್ತು ಅನ್ನುವಂತಹ ಆರೋಪ ಸಹ ಈಗ ಕೇಳಿ ಬರ್ತಾ ಇರುವಂತದ್ದು. ಓಲಾ, ಊಬರ್ ಆಟೋಗಳಿಂದ ಜನಸಾಮಾನ್ಯರನ್ನ, ಗ್ರಾಹಕರನ್ನ ಸುಲಿಗೆ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ ಈಗ ಎಲ್ಲಾ ಕಡೆ ಕೇಳಿ ಬರ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಸಾರಿಗೆ ಇಲಾಖೆಯಿಂದ ಮಹತ್ವದ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಈಗ ಕಂಪನಿ ಅಧಿಕಾರಿಗಳ ಜೊತೆ ಸಾರಿಗೆ ಇಲಾಖೆ ಆಯುಕ್ತರು ಕೂಡ ಮಹತ್ವದ ಚರ್ಚೆಯನ್ನ ಮಾಡ್ತಿದ್ದಾರೆ. ಪರ್ಮಿಷನ್ ಇಲ್ಲದೆ ಈಗಾಗಲೇ ಆಟೋಗಳಿಗೆ ಆಪ್ ಅನ್ನ ಅಳವಡಿಕೆ ಮಾಡಿರುವಂತಹ ಆರೋಪ ಸಹ ಈಗ ಕೇಳಿ ಬರ್ತಾ ಇರುವಂತದ್ದು. ಆಟೋಗಳ ಮೂಲಕ ಗ್ರಾಹಕರನ್ನ ಸುಲಿಗೆ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ ಸಹ ಕೇಳಿ ಬರ್ತಾ ಇದೆ. ಹೆಚ್ಚಿನ ಹಣವನ್ನ ಪಡಿತಿದ್ದಾರೆ. ಇವಾಗ 1 ಕಿಲೋಮೀಟರ್ ಆದ್ರೂ ಕೂಡ 100 ರೂಪಾಯಿನೇ ತಗೊಳ್ತಿದ್ದಾರೆ, ಅಥವಾ ಅರ್ಧ ಕಿಲೋಮೀಟರ್ ಆದ್ರೂ ಕೂಡ 100 ರೂಪಾಯಿನೇ ತಗೊಳ್ತಿದ್ದಾರೆ. ಆದ್ರೆ ಇಲ್ಲಿ ಗ್ರಾಹಕರಿಗೆ ಸಾಕಷ್ಟು ಹೊರೆ ಆಗ್ತಾ ಇದೆ. ಅದರಲ್ಲೂ ಆಟೋ ಚಾಲಕರಿಗೆ ಇದರಿಂದ ಕೇವಲ 30 ರೂಪಾಯಿ ಒಂದು ಲಾಭ ಆಗ್ತಾ ಇರುವಂತದ್ದು. ಮಿಕ್ಕಿದ ದುಡ್ಡುಗಳು ಇಲ್ಲಿ ಕಂಪನಿಗಳಿಗೆ ಲಾಭ ಆಗ್ತಾ ಇದೆ ಅನ್ನುವಂತಹ ಆರೋಪ ಸಹ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ಈಗ ಸಾರಿಗೆ ಇಲಾಖೆ ಅಧಿಕಾರಿಗಳು 3 ದಿನದ ಹಿಂದೆ ನೋಟಿಸ್ ಅನ್ನ ಕೊಟ್ಟಿದ್ರು, ಅಕ್ರಮ ಸೇವೆಯನ್ನ ನೀವು ಸ್ಥಗಿತಗೊಳಿಸಬೇಕು ಅಂತ. ಈಗ 3 ದಿನಗಳಾದ್ಮೇಲೆ ಈಗ ಅಧಿಕಾರಿಗಳು ರಿಯಾಕ್ಟ್ ಮಾಡಿದ್ದಾರೆ. ಅದರ ಬೆನ್ನಲ್ಲೇ ಈಗ ಮಹತ್ವದ ಚರ್ಚೆ ನಡೀತಾ ಇದೆ. ಈ ಮಹತ್ವದ ಸಭೆಯಲ್ಲಿ ಈಗ ಗ್ರಾಹಕರನ್ನ ಸುಲಿಗೆ ಮಾಡೋದಕ್ಕೆ ಬ್ರೇಕ್ ಬೀಳುತ್ತಾ ಹೇಗೆ? ಖಂಡಿತವಾಗಿ ಚಿತ್ರ, ಓಲಾ ಊಬರ್ ಆಟೋ ಸಂಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಶಾಂತಿನಗರದ ಮುಖ್ಯ ಕಚೇರಿಯಲ್ಲಿ ಇವತ್ತು ಒಂದು ಮಹತ್ವದ ಸಭೆಯನ್ನ ಶುರು ಮಾಡ್ಕೊಂಡಿದ್ದಾರೆ. ಈಗ ಸದ್ಯ ಏನು ಪ್ರಮುಖವಾಗಿ ಆರೋಪ ಕೇಳಿ ಬಂದಿರುವಂತದ್ದು ಏನಂದ್ರೆ, ಓಲಾ ಊಬರ್ ಸಂಸ್ಥೆಗಳ ಆ ಒಂದು ವಿರುದ್ಧವಾಗಿ ಅವು ಗ್ರಾಹಕರ ಬಳಿ ಸುಲಿಗೆ ಮಾಡ್ತಾರೆ. ಮತ್ತೆ ಆಟೋ ಟ್ಯಾಕ್ಸಿ ಏನಿದೆ, ಆಟೋ ಟ್ಯಾಕ್ಸಿಗಳ ಬಳಿಯಲ್ಲಿ ಇವರು ಈ ಆಪ್ಗಳನ್ನ ಬಳಕೆ ಮಾಡೋದ್ರ ಮೂಲಕ ಹೆಚ್ಚು ದರವನ್ನ ವಸೂಲಿ ಮಾಡ್ತಾ ಇದ್ದಾರೆ. ಅದು 30 ರಿಂದ 100 ರೂಪಾಯಿವರೆಗೂ ವಸೂಲಿ ಮಾಡ್ತಾ ಇರೋದಂತ ಆರೋಪ ಇದೆ. ಅದು ಕಳೆದ 3-4 ದಿನಗಳಿಂದ ಕೂಡ ಬಹಳ ಒಂದು ಚರ್ಚೆ ಇರುವಂತದ್ದು. ಈಗ ಸದ್ಯ ಈ ಒಂದು ವಿಚಾರವಾಗಿ ಈಗ ಓಲಾ ಊಬರ್ ಎಲ್ಲೂ ಸಂಸ್ಥೆಯ ಪ್ರತಿನಿಧಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮತ್ತೆ ಅಧಿಕಾರಿಗಳು ಕೂಡ ಸಾರಿಗೆ ಇಲಾಖೆಯ ಆಯುಕ್ತರಾಗಿರುವಂತಹ ಕುಮಾರ್ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇರುವಂತದ್ದು. ಈಗ ಸದ್ಯ ಅವರು ಈ ಒಂದು ಸಭೆಯಲ್ಲಿ ಇದು ಕೋರ್ಟ್ ಗಮನಕ್ಕೂ ಕೂಡ ತರಬೇಕಾದ ನಿಟ್ಟಿನಲ್ಲಿ ಈಗ ಅವರು ಕೇವಲ ಅಧಿಕಾರಿ ವರ್ಗ ಮತ್ತೆ ಓಲಾ ಊಬರ್ ಅಧಿಕಾರಿಗಳು ಸದ್ಯ ಈಗ ಅವರು ಸಭೆಯಲ್ಲಿ ಭಾಗಿಯಾಗಿರುವಂತದ್ದು. ಈಗ ಈ ಸಭೆಯಲ್ಲಿ ಪ್ರಮುಖವಾಗಿ ವಿಚಾರ ಏನು ಚರ್ಚೆಗಳಾಗುತ್ತೆ ಅಂದ್ರೆ ಆಟೋ ರಿಕ್ಷಾ ಮಿನಿಮಮ್ ದರ ಏನಿದೆ 30 ರಿಂದ 100 ರೂಪಾಯಿ ವಸೂಲಿ ಬಗ್ಗೆ ಪ್ರಸ್ತಾಪ ಕೂಡ ಆಗುವಂತದ್ದು. ಮತ್ತೆ ಓಲಾ ಊಬರ್ ಕಂಪನಿಗಳು ನಡೆಸಿರುವಂತಹ ಅನಧಿಕೃತ ಬೈಕ್ ಟ್ಯಾಕ್ಸಿ ಏನಿದೆ, ಬೈಕ್ ಟ್ಯಾಕ್ಸಿ ಕೂಡ ಅದನ್ನ ಬಂದ್ ಮಾಡುವಂತಹ ಒಂದು ಆದೇಶದ ವಿಚಾರವಾಗಿ ಅದು ಕೂಡ ಇವತ್ತು ಚರ್ಚೆ ಆಗುವಂತದ್ದು. ಮತ್ತೆ ಬೆಂಗಳೂರು ಪ್ರಯಾಣಿಕರ ಜೊತೆ ಏನು ಇವರು ಆಟೋ ಟ್ಯಾಕ್ಸಿ ಇದ್ರೆ ಅನುಚಿತವಾಗಿ ವರ್ತನೆ ಮಾಡುವಂತದ್ದಾಗಿರ್ಬೋದು. ಮತ್ತೆ ಪೀಕ್ ಟೈಮ್ ಬೆಳಗ್ಗೆ ಮತ್ತೆ ಸಂಜೆ ಸಮಯದಲ್ಲಿ ಇವರು ಓಲಾ ಊಬರ್ ಟ್ಯಾಕ್ಸಿ ಆಟೋ ಡ್ರೈವರ್ ಇದ್ದಾರೆ, ಅವರು ಹೆಚ್ಚಿನ ಒಂದು ದರವನ್ನ ವಸೂಲಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಗಂಭೀರ ಆರೋಪಗಳಿದೆ. ಅದ್ರ ಬಗ್ಗೆ ಕೂಡ ಇವತ್ತು ಪ್ರಸ್ತಾಪ ಆಗುವಂತದ್ದು. ಸರ್ಕಾರವು ಸಾರಿಗೆ ಇಲಾಖೆ ಮಾಡುವಂತಹ ಕಾನೂನು ಆದೇಶಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ಸೂಚನೆಯನ್ನು ಕೊಡುವಂತ ಸಾಧ್ಯತೆಗಳಿದೆ. ಈಗ ಸದ್ಯ ಇವ ಚರ್ಚೆ ಆಗ್ತಾ ಇದೆ. ಈಗ ಮತ್ತೆ 4:30ಕ್ಕೆ ಮತ್ತೆ ರ್ಯಾಪಿಡೋ ಒಂದು ಬೈಕ್ ಟ್ಯಾಕ್ಸಿ ಏನಿದೆ ಅದರ ಬಗ್ಗೆ ಕೂಡ ಈ ಒಂದು ಸಭೆಗಳಲ್ಲಿ ಚರ್ಚೆ ಆಗುತ್ತೆ. ಆಗ ಮತ್ತೆ ಆಟೋ ಟ್ಯಾಕ್ಸಿ ಆಗಿರ್ಬೋದು, ರ್ಯಾಪಿಡೋ ಆಗಿರ್ಬೋದು, ಮತ್ತೆ ಬೇರೆ ಏರ್ಪೋರ್ಟ್ ಟ್ಯಾಕ್ಸಿ ಅಸೋಸಿಯೇಷನ್ ಆಗಿರ್ಬೋದು, ಈ ಓಲಾ ಊಬರ್ ಈ ಒಂದು ಆಪ್ ಗಳ ಮೂಲಕವಾಗಿ ಯಾವ ರೀತಿ ಅವರಿಗೆ ಸಮಸ್ಯೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳಾಗುತ್ತೆ. ಈ 2 ಸಭೆಗಳ ಬಳಿಕ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾರೆ. ಆಗ ಈ ಒಂದು ಓಲಾ ಊಬರ್ ಆಪ್ ನ ಬಂದ್ ಮಾಡ್ತಾರ ಅಥವಾ ಯಾವ ರೀತಿ ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ ಚಿತ್ರ. ಓಕೆ, ಧನ್ಯವಾದಗಳು ಗಂಗಾಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಓಲಾ ಊಬರ್ನಿಂದ ಹಾಕಲು ದರೋಡೆ ಆಗ್ತಾ ಇದೆಯಾ? ಆಟೋಗಳ ಮೂಲಕ ಸುಲಿಗೆ ಮಾಡ್ತಾ ಇದೆಯಾ ಓಲಾ ಊಬರ್? ನ್ಯೂಸ್ 18 ಕನ್ನಡದಿಂದ ರಿಯಾಲಿಟಿ ಚೆಕ್ ನಡೆಸಲಾಗಿದೆ. ರಿಯಾಲಿಟಿ ಚೆಕ್ ನಲ್ಲಿ ಬಯಲಾಯಿತು ಪ್ರಯಾಣಿಕರ ಸುಲಿಗೆ. 1.6 ಕಿಲೋಮೀಟರ್ಗೆ 70 ರೂಪಾಯಿಯನ್ನ ಚಾರ್ಜ್ ಮಾಡುತ್ತೆ ಓಲಾ ಅನ್ನುವಂತಹ ಸತ್ಯ ಬಯಲಾಗಿದೆ.
ಸಾಮಾನ್ಯ ಆಟೋದಲ್ಲಿ ಮೀಟರ್ ಹಾಕಿದ್ರೆ ಬರೀ 30 ರೂಪಾಯಿ ಆಗುತ್ತೆ. ಅದೇ ಜಾಗಕ್ಕೆ ಈಗ ಓಲಾ 70 ರೂಪಾಯಿಯನ್ನ ಪೀಕ್ತಾ ಇದೆ ಎನ್ನುವಂತಹ ಸತ್ಯ ಇದೀಗ ನ್ಯೂಸ್ 18 ಕನ್ನಡದ ರಿಯಾಲಿಟಿ ಚೆಕ್ ನಿಂದ ಬಯಲಾಗಿದೆ. ಓಲಾ ಊಬರ್ ನಿಂದ ಹಗಲು ದರೋಡೆ ಆಗ್ತಾ ಇದೆ ಅನ್ನುವಂತಹ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ನ್ಯೂಸ್ 18 ಕನ್ನಡದಿಂದ ರಿಯಾಲಿಟಿ ಚೆಕ್ ಮಾಡಿತ್ತು. ಈಗ ಸತ್ಯ ಬಯಲಾಗಿದೆ. ಕಸ್ಟಮರ್ ನಮ್ಮನ್ನ ಖಂಡಿತ ತಪ್ಪ ತಿಳ್ಕೊಂಡಿದ್ದಾರೆ. ಆಟೋದವರು ಸುಲಿಗೆ ಮಾಡ್ತಿದ್ದಾರೆ, ಖಂಡಿತ ಯಾರು ಸುಲಿಗೆ ಮಾಡ್ತಿಲ್ಲ ಸರ್. ಅದು ಬಿಟ್ಟರೆ ನೋಡಿ, ನಮಗೆ ಕೊಡ್ತಿರೋದು ಬರೀ ಮೀಟ್ರ್ ಏನು ಕೊಡುತ್ತೆ ಅಷ್ಟು ಮಾತ್ರ ಕೊಡುವಂಥದ್ದು. ನೋಡಿ ಅವ್ರು ಮಿಕ್ಕಿ ಕಮಿಷನ್ ನೋಡಿ 40 ರೂಪೀಸ್ ಕಮಿಷನು ಅವ್ರಿಗೆ ಕೊಡೋದು. ಆಟೋಮೆಟಿಕ್ ನಮಗೆ ಕ್ಯಾಶ್ ಕೊಟ್ಟು ಅಂದರೆ ನಮ್ಮ ವಾಲೆಟಿಂದ ಕೊಡೋಂಥ ಕೆಲಸ ಮಾಡ್ತಾರೆ. 30 ರೂಪಾಯಿ ಬದಲು ಪ್ರಯಾಣಿಕರಿಂದ 40 ರೂಪಾಯಿ ಹೆಚ್ಚು ಹಣವನ್ನ ಪಡೆದಿದ್ದಾರೆ ಓಲಾ ಊಬರ್. ಈ 70 ರೂಪಾಯಿಯಲ್ಲಿ ಚಾಲಕರಿಗೆ ಸಿಗೋದು ಕೇವಲ 30 ರೂಪಾಯಿ ಮಾತ್ರ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಹಂಸ ಶ್ಯಾಮಲ ವಿವರಣೆ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಓಲಾ ಊಬರ್ನಲ್ಲಿ ಹೆಚ್ಚು ಹಣ ತೆಗೆದುಕೊಳ್ತಾರೆ ಅಂತ ಆಟೋ ಚಾಲಕರು ಈಗಾಗಲೇ ಆರೋಪವನ್ನ ಮಾಡ್ತಿರುವಂಥದ್ದು. ಹಾಗಾದ್ರೆ ನಿಜವಾಗ್ಲೂ ಓಲಾ ಊಬರ್ನಲ್ಲಿ ಹೆಚ್ಚು ಹಣ ತೆಗೆದುಕೊಳ್ತಿದ್ದಾರೆ ಅಂತ ನ್ಯೂಸ್ 18 ಕನ್ನಡ ಈಗ ಒಂದು ರಿಯಾಲಿಟಿ ಚೆಕ್ ಮಾಡ್ತಿದೆ. ಸೊ ಇವತ್ತು ಪ್ರೊಟೆಸ್ಟ್ ಕೂಡ ಆಯಿತು ಅದೇ ಒಂದು ವಿಚಾರವಾಗಿ. ಹಾಗಾಗಿ ನಾನು ಜಯನಗರ 5th ಬ್ಲಾಕ್ಗೆ ಹೋಗ್ತಾ ಇದ್ದೀನಿ. ನಾನೀಗ 4th ಬ್ಲಾಕಲ್ಲಿ ಇದ್ದೀನಿ, RTO ಆಫೀಸ್ ಹತ್ರ. ಅಲ್ಲಿಂದ ಇಲ್ಲಿಗೆ ಓಲಾದಲ್ಲಿ ಎಷ್ಟು ತೋರಿಸುತ್ತೆ, ಜೊತೆಗೆ ನಾವು ನಾರ್ಮಲ್ ಆಟೋದಲ್ಲಿ ಹೋದರೆ ಎಷ್ಟು ತೋರಿಸುತ್ತೆ ಅನ್ನುವಂಥದ್ದನ್ನ ಒಂದು ರಿಯಾಲಿಟಿ ಚೆಕ್ ಮೂಲಕ ನಾವಿವತ್ತು ನಿಮಗೆ ತೋರಿಸೋದಕ್ಕೆ ಹೊರಟಿದ್ದೀವಿ. ಹಾಗಾದರೆ ಬನ್ನಿ ನಮ್ಮ ಜರ್ನಿನ ನಾರ್ಮಲ್ ಆಟೋದಲ್ಲಿ ಶುರು ಮಾಡೋಣ. ಮೀಟರ್ ಹಾಕಿ. ಈಗ ನಾನು ಜಯನಗರ 4th ಬ್ಲಾಕಿಂದ ಜಯನಗರ 5th ಬ್ಲಾಕ್ಗೆ ಹೋಗ್ತೀನಿ. ಸೊ ನಾನು ಆನ್ ದ ವೇನಲ್ಲೇ ಇದ್ದೀನಿ. ಸೊ ಇದು ತುಂಬಾ ದೂರ ಡಿಸ್ಟೆನ್ಸ್ ಕೂಡ ಇಲ್ಲ, ತುಂಬಾ ಹತ್ತಿರ ಇದೆ. ನಾನು ನೋಡಿದ ಪ್ರಕಾರ ಓಲಾದಲ್ಲಿ 1.3 ಕಿಲೋಮೀಟರ್ ತೋರಿಸ್ತಿತ್ತು. ಅದಕ್ಕೆ ಸುಮಾರು ಓಲಾದಲ್ಲಿ 70 ರೂಪಾಯಿ ಚಾರ್ಜ್ ತೋರಿಸ್ತಿತ್ತು. ಆದರೆ ನಾನೀಗ ಮೀಟ್ರ್ ಹಾಕ್ಸ್ಕೊಂಡು ಆಟೋದಲ್ಲೇ ಹೋಗ್ತಾ ಇದ್ದೀನಿ. ಮಿನಿಮಮ್ ಮೀಟ್ರು 30 ರೂಪಾಯಿ ಇದೆ. ಸೊ 30 ರೂಪಾಯಿಂದ ನಾವಲ್ಲಿ ಸ್ಪಾಟ್ಗೆ ನಾವು ಓಲಾದಲ್ಲಿ ಏನು ಲೊಕೇಶನ್ ಹಾಕಿದ್ವಿ ಆ ಲೊಕೇಶನ್ ಸ್ಪಾಟ್ ರೀಚ್ ಆಗುವಷ್ಟರಲ್ಲಿ ಎಷ್ಟು ಅಮೌಂಟ್ ಆಗುತ್ತೆ ಅಂತ ನಾವು ನೋಡೋಣ ಈಗ. ಸೊ ನೋಡ್ಬೋದು, ಸದ್ಯಕ್ಕೆ ನಾವೀಗ ಜಯನಗರ 4th ಬ್ಲಾಕಿಂದ ಜಯನಗರ 5th ಬ್ಲಾಕ್ನಲ್ಲಿರುವಂತಹ ರಾಘವೇಂದ್ರ ಸ್ವಾಮಿಗಳ ಮಠದ ಮುಂದೆ ಇದ್ದೀವಿ. ಸೊ ನಾವು ಕೂಡ ಲೊಕೇಶನ್ನ ಎಕ್ಸಾಕ್ಟಾಗಿ ಓಲಾದಲ್ಲಿ ಇಲ್ಲಿಗೆ ಬುಕ್ ಮಾಡಿದಿತ್ತು. ಆದರೆ ನಮಗೆ ಓಲಾದಲ್ಲಿ 70 ರೂಪಾಯಿ ತೋರಿಸ್ತು. ಆದರೆ ನಾವು ನಾರ್ಮಲ್ ಆಟೋದಲ್ಲಿ ಬಂದಾಗ ಆ ಮೀಟ್ರನ್ನು ಹಾಕಿಸಿ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ 30 ರೂಪಾಯಿ ಮಿನಿಮಮ್ ಏನಿತ್ತು ಆ 30 ರೂಪಾಯಿ ಮಾತ್ರ ತೋರಿಸ್ತಿದೆ. ಜೊತೆಗೆ ಕಿಲೋಮೀಟ್ರ್ 1.6 ಕಿಲೋಮೀಟ್ರ್ ಇದೆ. ಸೊ ಇದರಲ್ಲಿ ನಮಗೆ ಗೊತ್ತಾಗೋದೇನು ಅಂತ ಹೇಳಿದರೆ, ಇಲ್ಲಿ ಆಟೋ ಚಾಲಕರಿಗೆ ಏನೂ ಕೂಡ ಹೆಚ್ಚಾಗಿ ಹಣ ಸಿಗೋದಿಲ್ಲ. ಹೆಚ್ಚು ಹಣ ಮೊತ್ತ ಅಂದರೆ ನನಗೆ ಅಲ್ಲಿ 70 ರೂಪೀಸ್ ಏನು ತೋರಿಸ್ತೋ ಅದರಲ್ಲಿ ಆಟೋ ಚಾಲಕರಿಗೆ ಬರುವಂಥದ್ದು ಕೇವಲ 30 ರೂಪಾಯಿ ಮಾತ್ರ. ಇನ್ನು ಉಳಿದಿದ್ದೆಲ್ಲನೂ ಈ ಒಂದು ಮಧ್ಯವರ್ತಿಗಳು ಅಂದರೆ ಓಲಾ ಊಬರ್ ಆ್ಯಪ್ಗಳು ಏನಿದ್ದಾರೆ ಅವ್ರು ತೆಗೆದುಕೊಳ್ತಿದ್ದಾರೆ ಅನ್ನುವಂಥದ್ದು. ಸೊ ಇದರಿಂದಲೇ ಈಗ ಆಟೋ ಚಾಲಕರು ಓಲಾ ಊಬರ್ ವಿರುದ್ಧ ತಿರುಗಿ ಬಿದ್ದಿರೋದು. ಸೊ ಇದು ಪ್ರಯಾಣಿಕರಿಗೂ ಕೂಡ ಒಂದು ಹೊರೆ ಆಗ್ತಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ 30 ರೂಪಾಯಿ ಕೊಟ್ಟು ನಾವು ನೇರವಾಗಿ ಇಲ್ಲಿ ಬರೋ ಬದಲು ಓಲಾದಲ್ಲಿ ನಾವು ಆ್ಯಪ್ ಬುಕ್ ಮಾಡಿಕೊಂಡು ತುಂಬ ಈಸಿ ವೇಯಲ್ಲಿ ಹೋಗ್ಬೋದು ಅಂತ ನಾವು 70 ರೂಪಾಯಿ ಕೊಟ್ಟು ಬರೋ ಬದಲು ನಾವು 30 ರೂಪಾಯಿ ಕೊಟ್ಟೆ ನಾನು ಈಗ ನಾರ್ಮಲ್ ಆಟೋದಲ್ಲಿ ಬಂದು ನಾನು ಇಲ್ಲಿಗ ಇಳಿದಿದ್ದೀನಿ. ಸೊ ಹೀಗಾಗಿ ಸರ್ಕಾರ ಕೂಡ ಈ ಒಂದು ಮಧ್ಯವರ್ತಿಗಳ ಹಾವಳಿಯಿಂದ ತಪ್ಪಿಸೋದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಸೊ ನ್ಯೂಸ್ 18 ರಿಯಾಲಿಟಿ ಚೆಕ್ನಲ್ಲಿ ಇದು ಕೂಡ ಈಗ ಗೊತ್ತಾಗಿರುವಂಥದ್ದು. ಸೊ ಇನ್ನಾದರೂ ಕೂಡ ಎಚ್ಚೆತ್ತುಕೊಂಡು ಈ ಒಂದು ಆ್ಯಪ್ಗಳ ವಿರುದ್ಧ ಒಂದು ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬೆಂಗಳೂರು ವಿವಿ ಕ್ಯಾಂಪಸ್ನಲ್ಲಿ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತರಗತಿಯನ್ನ ಬಹಿಷ್ಕರಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡುತ್ತಿದ್ದಾರೆ. ಕ್ಯಾಂಪಸ್ ಒಳಗೆ ವಾಹನಗಳನ್ನು ಬಿಡದಂತೆ ಆಗ್ರಹಿಸಿದ್ದಾರೆ. ಗಾಯಗೊಂಡ ವಿದ್ಯಾರ್ಥಿನಿಯ ಸ್ಥಿತಿ ಇದೀಗ ಗಂಭೀರವಾಗಿದೆ. ಐಸಿಯುನಲ್ಲಿ ಆಕೆ ಚಿಕಿತ್ಸೆಯನ್ನು ಪಡೆದಿದ್ದಾಳೆ. ಇಂದು ಕೂಡ ಪ್ರತಿಭಟನೆ ನಡೀತಾ ಇದೆ ವಿದ್ಯಾರ್ಥಿನಿಯರಿಂದ. ಬೆಂಗಳೂರು ವಿವಿ ಕ್ಯಾಂಪಸ್ನಲ್ಲಿ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತರಗತಿಯನ್ನ ಬಹಿಷ್ಕರಿಸಿ ವಿದ್ಯಾರ್ಥಿಗಳು ಇದೀಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಕ್ಯಾಂಪಸ್ ಒಳಗೆ ಯಾವುದೇ ಖಾಸಗಿ ವಾಹನಗಳನ್ನು ಬಿಡದಂತೆ ಅವರು ಆಗ್ರಹಿಸ್ತಾ ಇದ್ದಾರೆ. ಗಾಯಗೊಂಡಂತಹ ವಿದ್ಯಾರ್ಥಿನಿಯ ಸ್ಥಿತಿ ಈಗ ಗಂಭೀರವಾಗಿದ್ದು ಐಸಿಯುನಲ್ಲಿ ವಿದ್ಯಾರ್ಥಿನಿ ಚಿಕಿತ್ಸೆಯನ್ನು ಪಡೆದಿದ್ದಾಳೆ. ಇಂದು ಪ್ರತಿಭಟನೆ ನಡೆಸುತ್ತಿದ್ದಾರೆ ವಿದ್ಯಾರ್ಥಿನಿಯರು. ನ್ಯಾಯ ಬೇಕು.
ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹಂಸ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಂಸ, ಇದೀಗ ಬೆಂಗಳೂರು ವಿವಿ ಕ್ಯಾಂಪಸ್ನಲ್ಲಿ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳ ಮನವಿ ಏನಿದೆ? ಈಗ ಯಾರಾದರೂ ಪ್ರತಿಭಟನೆಗೆ ಸ್ಪಂದನೆ ಕೊಟ್ಟಿದ್ದಾರಾ? ನಿನ್ನೆ ಕೂಡ ಹೇಳಿದ್ರು ಅವರು ಡಿಸಿಗೆ ನಾವು ಹೋಗಿ ಮನವಿಯನ್ನ ಮಾಡ್ತೀವಿ ಅಂತ. ಅಂಡ್ ಮೋರ್ ಓವರ್ ಮತ್ತೊಂದ್ ಕಡೆ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ, ಈ ವಿವಿ ಕ್ಯಾಂಪಸ್ ಕೆಲವೊಂದಷ್ಟು ಪ್ರತಿಷ್ಠಿತ ಏರಿಯಾಗಳಿಗೆ ಒಂದು ಕನೆಕ್ಟಿವಿಟಿಯನ್ನ ಕೊಡುತ್ತೆ. ಇದನ್ನೇನಾದ್ರೂ ಬಂದ್ ಮಾಡಿದ್ದೇ ಆದಲ್ಲಿ ಸೊ ಅಲ್ಲಿನ ಸ್ಥಳೀಯರಿಗೂ ಕೂಡ ಇದು ಸಾಕಷ್ಟು ತೊಂದರೆಯನ್ನ ಕೊಡೋದಿಲ್ವಾ? ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ಮೊದಲೆಲ್ಲ ಯೂನಿವರ್ಸಿಟಿಯಲ್ಲಿ ಕೇವಲ ಇಲ್ಲಿನ ಸಿಬ್ಬಂದಿ ಮತ್ತೆ ಹಾಗೂ ವಿದ್ಯಾರ್ಥಿಗಳು ಮತ್ತೆ ಕೆಲವೊಂದಷ್ಟು ವಾಹನಗಳನ್ನ ಮಾತ್ರ ಬಿಡ್ತಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಮೈಸೂರು ರೋಡಲ್ಲಿ ಹೆಚ್ಚು ಟ್ರಾಫಿಕ್ ಜಾಮ್ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಪೊಲೀಸರು ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಈ ಕಡೆ ಏನು ವಿಜಯನಗರ ಆ ಸೈಡ್ ಅಂದ್ರೆ ಮುನಿಯಪ್ಪನ ಪಾಳ್ಯದಿಂದ ಹೋಗೋದಕ್ಕೆ ಈ ರೂಟ್ಗಳಲ್ಲಿ ಕೆಂಗೇರಿಗೆ ಈ ಮಾರ್ಗಗಳಲ್ಲಿ ಹೋಗೋದಕ್ಕೆ ಯೂನಿವರ್ಸಿಟಿ ಒಳಗಡೆ ಜಾಗವನ್ನ ಬಿಟ್ಟು ಇಲ್ಲಿಂದನೇ ಹೆವಿ ವೆಹಿಕಲ್ಸ್ ಅನ್ನ ಮೂವ್ಮೆಂಟ್ ಮಾಡಿಸ್ತಾ ಇದ್ದಾರೆ. ಸೊ ಹೀಗಾಗಿ ಇಲ್ಲಿನ ಅಪಘಾತಗಳು ಹೆಚ್ಚಾಗ್ತಿರೋ ಕಾರಣದಿಂದ ಇದಕ್ಕೆ ಎಲ್ಲ ಕಾರಣ ಇರೋದೇ ಟ್ರಾಫಿಕ್ ಪೊಲೀಸರು ಇಲ್ಲೇ ಹೆಚ್ಚು ವೆಹಿಕಲ್ಸ್ ಗಳು ಓಡೋದಕ್ಕೆ ಬಿಡೋದಕ್ಕೆ ಅಂತ. ಸೊ ಹೀಗಾಗಿ ನಮ್ಮ ಯೂನಿವರ್ಸಿಟಿ ಇರೋದು ವಿದ್ಯಾರ್ಥಿಗಳಿಗೆ ಇಲ್ಲಿನ ಸ್ಟಾಫ್ ಗಳಿಗೆ ಮಾತ್ರ. ಹೀಗಾಗಿ ನಮ್ಗೆ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಓಡೋದಕ್ಕೆ ನೀವು ಅವಕಾಶ ಕೊಡ್ಬೇಕು ಅನ್ನುವಂತಹ ಒಂದು ಪ್ರಮುಖ ಬೇಡಿಕೆಯನ್ನು ಇಟ್ಕೊಂಡು ಇವತ್ತಿನಿಂದ ಹೋರಾಟವನ್ನು ಶುರು ಮಾಡಿರುವಂತದ್ದು. ಸೊ ಇವತ್ತು ಸದ್ಯಕ್ಕೆ ವೀಸಿ ಇಲ್ಲ ಚೈತ್ರ. ಸೊ ಹೀಗಾಗಿ ಇವರ ಹೋರಾಟವನ್ನು ಮಳೆನೂ ಕೂಡ ಮುಂದುವರಿಸ್ತಿದ್ದಾರೆ. ಮಳೆನೂ ಕೂಡ ಕುತ್ಕೊಂಡು ಇವರು ಹೋರಾಟವನ್ನ ಕಂಟಿನ್ಯೂ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಇವರ ಒಂದು ಬೇಡಿಕೆಯನ್ನ ವಿಶ್ವವಿದ್ಯಾಲಯ ಒಂದು ಈಡೇರಿಸುತ್ತಾ ಅನ್ನುವಂಥದ್ದನ್ನ ನೋಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇದು ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ಒಂದಷ್ಟು ವೆಹಿಕಲ್ ಮೂವ್ಮೆಂಟ್ ಗಳನ್ನ ಒಂದು ಮಾರ್ಗ ಅಂತ ಈಗಾಗ್ಲೇನೆ ಯೂನಿವರ್ಸಿಟಿ ಅಂತ ಸ್ಟಾಪ್ಗಳು ಬಸ್ ಸ್ಟಾಪ್ ಗಳು ಕೂಡ ಇದಾವೆ. ಹಾಗೇನೆ ಇಲ್ಲಿ ಈ ಕಡೆ ತುಂಬಾ ಓಡಾಟವನ್ನ ವೆಹಿಕಲ್ಸ್ ಗಳು ನಡೆಸೋದ್ರಿಂದ ಇದನ್ನ ಏನಾದ್ರು ಡೈವರ್ಷನ್ ಬೇರೆ ಕಡೆ ತೆಗೆದುಕೊಳ್ಬೇಕಂದ್ರೆ ಅದಕ್ಕೆ ಪೊಲೀಸ್ ಇಲಾಖೆ ಜೊತೆ ಚರ್ಚೆ ಮಾಡ್ಬೇಕು, BBMP ಜೊತೆ ಚರ್ಚೆ ಮಾಡ್ಬೇಕು, ಹಾಗೆ ಟ್ರಾಫಿಕ್ ಪೊಲೀಸ್ ಅವ್ರ ಜೊತೆನೂ ಕೂಡ ಚರ್ಚೆ ಮಾಡ್ಬೇಕು. ಸೊ ಇಷ್ಟೆಲ್ಲ ಒಂದಷ್ಟು ಪ್ರೊಸೀಜರ್ ಇರುತ್ತೆ. ಸೊ ಆ ಎಲ್ಲ ಪ್ರೊಸೀಜರ್ ನ ಬಿಟ್ಟು ಇವರು ಹೋಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳ ಈ ಒಂದು ಬೇಡಿಕೆಯನ್ನ ಈಡೇರಿಸೋದಕ್ಕೆ ಹಲವು ಇಲಾಖೆಗಳು ಕೂತು ಒಂದು ಸಭೆಯನ್ನ ನಡೆಸಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾಳೆ ಕೂಡ ವಿಶ್ವವಿದ್ಯಾಲಯದಿಂದ ಮೊದಲನೇ ಸುತ್ತಿನಲ್ಲಿ BBMP ಜೊತೆಗೆ ಒಂದು ಸಭೆಯನ್ನ ನಡೆಸೋದಕ್ಕೆ ಈಗಾಗಲೇ ಮುಂದಾಗಿರುವಂತದ್ದು. ಸೊ ಅದರಲ್ಲಿ ಏನೋ ತೀರ್ಮಾನ ಆಗಿ ಇನ್ ಕೇಸ್ ಇಲ್ಲಿ ವೆಹಿಕಲ್ ಗಳು ಬರಬಾರ್ದು ಅಂತ ಏನಾದ್ರು ಆದ್ರೆ ಆ ಒಂದು ಸಮಯದಲ್ಲಿ ಒಂದಷ್ಟು ಮಾನದಂಡಗಳನ್ನ ಹಾಕಿ ಇಲ್ಲಿ ವೆಹಿಕಲ್ ಗಳನ್ನ ಸ್ಟಾಪ್ ಮಾಡ್ಬೋದು. ಅದನ್ನ ಹೊರತುಪಡಿಸಿದ್ರೆ ಇಲ್ಲಿ ಅಷ್ಟು ಈಸಿಯಾಗಿ ವೆಹಿಕಲ್ ಗಳನ್ನ ಸ್ಟಾಪ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ವಿದ್ಯಾರ್ಥಿಗಳ ಹೋರಾಟ ನಾಳೆ ಕೂಡ ಕಂಟಿನ್ಯೂ ಆಗೋದ್ರಿಂದ ಇವ್ರನ್ನೇನಾದ್ರೂ ಮನವೊಲಿಸುವ ಒಂದು ಪ್ರಯತ್ನ ನಡೆಯುತ್ತಾ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗುತ್ತೆ. ಓಕೆ, ಧನ್ಯವಾದಗಳು ಹಂಸ ತಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಸರ್ಕಾರಿ ಶಾಲೆಗಳಲ್ಲಿ RSS ಶಿಬಿರ ವ್ಯಕ್ತಿತ್ವ ವಿಕಸನದ ಹೆಸರಲ್ಲಿ ನಡೀತಾ ಇರೋದೇನು? ಸರ್ಕಾರವೇ ಅನುಮತಿ ಕೊಡ್ತಾ ಅಧಿಕಾರಿಗಳಿಗೆ ಗೊತ್ತೇ ಇಲ್ವಾ? ಶಾಲೆಯಲ್ಲಿ RSS ತಾಲೀಮು. ಮೊರಾರ್ಜಿ ವಸತಿ ಶಾಲೆಗಳಲ್ಲಿ RSS ಟ್ರೈನಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ RSSನಿಂದ ಯಾವುದೇ ಕಾರ್ಯಕ್ರಮ ಮಾಡಿಲ್ಲ ಅಂತ ಸಚಿವರು ಹೇಳ್ತಿದ್ದಾರೆ. ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಈಗ ರಿಯಾಕ್ಟ್ ಮಾಡಿದ್ದಾರೆ. ದೇಶಭಕ್ತಿ ಶಿಬಿರಕ್ಕೆಂದು ಅನುಮತಿಯನ್ನ ನೀಡಲಾಗಿದೆ. ದೇಶದ ಒಳಿತಿಗಾಗಿ ಶಿಬಿರಗಳು ನಡೆದ್ರೆ ಅದರಲ್ಲಿ ತಪ್ಪೇನಿದೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. RSSಗೆ ಅನುಮತಿ ನೀಡಿಲ್ಲ ಅಂತ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಮ್ಮ ಇಲಾಖೆಯ ಹಾಸ್ಟೆಲ್ಗಳಲ್ಲಿ ತಮ್ಮದೇ ಶಿಫಾರಸಿನ ಮೇಲೆ ಶಿಬಿರಗಳಿಗೆ ಅನುಮತಿಯನ್ನ ನೀಡಿರೋದನ್ನ ಸಚಿವರೇ ಈಗ ಮರತ್ರ ಅನ್ನುವಂತಹ ಪ್ರಶ್ನೆ ಕೂಡ ಮತ್ತೊಂದು ಕಡೆ ಕಾಡುತ್ತೆ. ಈಗ ಶಿರಸಿ ತಾಲೂಕಿನ ಕಲ್ಲಿಯಲ್ಲಿ ಇರುವಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಈಗ ಶಿಬಿರ ನಡೀತಾ ಇದೆ. ಕೊಟ್ಟಿರಲಿಲ್ಲ ನಮ್ಮ ದೃಷ್ಟಿಯಲ್ಲಿ. ನಂಗೆ ನೆನಪಿಲ್ಲ. RSSಗೆ ಅಂತ ಕೊಟ್ಟಂತ ನೆನಪು ನನಗಿಲ್ಲ, ನನ್ಗೆ ಗೊತ್ತಿರುವಂತೆ ಇಲ್ಲ. ಅದನ್ನು ಬಿಟ್ಟು ಯಾವುದೇ ಸಂಸ್ಥೆಗಳಿಗೆ ಕೊಟ್ಟಿರ್ತೇವೆ. RSS ಅವರು ಕೇಳಿದ್ದಿಲ್ಲ ಅಂತ ಅನಿಸುತ್ತೆ. RSS ಕೊಡಬೇಕಾ ಬಿಡಬೇಕು ಬೇರೆ ಯೋಚನೆ ಮಾಡೋಣ. ಅದರದ್ದು ನನಗೆ ಗೊತ್ತಿರುವಂತೆ ನಾವು RSSಗೆ ಕೇಳಿದಂಥ ನೆನಪಿಲ್ಲ ನನಗೆ. ಅದನ್ನು ಬಿಟ್ಟು ಬೇರೆ ಯಾವುದೇ ಸಂಘ ಸಂಸ್ಥೆಯವರು ಕೂಡ ಕೊಟ್ಟಿದ್ದೇವೆ. ಈಗ ಅದು ಯಾಕೆ ವಿವಾದ ಆಯಿತು ನನಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ದಸರಾ ರಜೆ ಈಗ ಕರ್ನಾಟಕ ರಾಜ್ಯದಲ್ಲಿರುವಂಥ 48,000 ಸರ್ಕಾರಿ ಶಾಲೆಗಳು, ನಮ್ಮ 830 ಕ್ರೈಸ್ಟ್ ಶಾಲೆಗಳು, ಬೇರೆ ಬೇರೆ ಹಾಸ್ಟೆಲ್ಗಳಿಗೆ ಎಲ್ಲ ರಜೆ ಕೊಡ್ತೇವೆ. ಈ ರಜಾ ಸಂದರ್ಭದಲ್ಲಿ ವ್ಯಕ್ತಿತ್ವ ವಿಕಸನ ಶಿಬಿರಕ್ಕೋಸ್ಕರ NSS ಕ್ಯಾಂಪು ಸೇರಿದಂತೆ ರಾಷ್ಟ್ರೀಯ ಸೇವಾ ಸಮಿತಿ ಅಂತ ಇರುತ್ತಲ್ಲ, NSS ಕ್ಯಾಂಪ್ಗಳು, ವ್ಯಕ್ತಿತ್ವ ವಿಕಸನ ಶಿಬಿರಗಳು ಇವೆಲ್ಲ ನಡೀತಾ ಇರುತ್ತೆ. ಎಲ್ಲರೂ ಕೂಡ ಅನುಮತಿ ತಗೊಳ್ತಾರೆ. ಕೆಲವರು ಅವರವರ ಸಮಾಜ ಜೊತೆಯಲ್ಲಿ ಮಾಡ್ತಾರೆ, ಎಲ್ಲರೂ ಆಗಿರ್ತಾರೆ. ರಾಜಕೀಯ ಪಕ್ಷಗಳ ಚಟುವಟಿಕೆಗಳಿಗೆ ಅವಕಾಶಗಳಿಲ್ಲ, ನಿಷೇಧಿತ ಸಂಸ್ಥೆಗಳ ಚಟುವಟಿಕೆಗೆ ಅವಕಾಶಗಳಿಲ್ಲ. ಯಾರಾದರೂ ನಾವೊಂದು ವ್ಯಕ್ತಿತ್ವ ಶಿಬಿರ ಮಾಡ್ತೇವೆ,
ನಾವು ರಾಷ್ಟ್ರೀಯ ಸೇವೆ ಯೋಜನೆಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಮಾಡ್ತೇವೆ, ಭಕ್ತಿಗೀತೆಗಳನ್ನು ಮಾಡ್ತೇವೆ, ಒಂದೇ ಮಾತ್ರ ಮುನ್ನ ಹೇಳ್ತೇವೆ ಅಂತ ಹೇಳಿದರೆ ನಾವು ಯಾವುದೇ ಇಲಾಖೆ, ಅದು ಶಿಕ್ಷಣ ಇಲಾಖೆ ಇರಲಿ, ಯಾವುದೇ ಇಲಾಖೆ ಇರಲಿ, ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಇರಲಿ, ಕ್ರೈ ಶಾಲೆಗಳಿರಲಿ, ಅನುಮತಿಯನ್ನು ಕೊಡುವಂಥ ಪರಿಪಾಠಗಳು ಇರುತ್ತೆ. ಕೋಲಾರ ಜಿಲ್ಲೆಯ ಕೂತಾಂಡ್ಲಹಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಆರ್ಎಸ್ಎಸ್ ಶಿಬಿರಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ನಮ್ಮ ಸ್ಥಳದಿಂದ ನಮ್ಮ ಕೋಲಾರ ಪ್ರತಿನಿಧಿ ರಘುರಾಜ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ಕೋಲಾರದಲ್ಲಿ RSS ಸಂಘಟನೆಯ ಒಂದು ಶಿಬಿರಕ್ಕೆ ಈಗ ಸಾಕಷ್ಟು ವಿರೋಧ ವ್ಯಕ್ತವಾಗಿರುವಂಥದ್ದು. ಈಗ ನಾವೀಗ ಸ್ಥಳದಲ್ಲಿದ್ದೀವಿ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿರ್ತಕ್ಕಂಥ ಕೂತಾಂಡ್ಲಹಳ್ಳಿ ಇನ್ನು ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಈಗ ಇಲ್ಲಿ ಒಂದು RSSನ ಒಂದು ಶಿಬಿರಕ್ಕೆ ಈಗ ಅನುಮತಿ ಕೊಟ್ಟಿರುವಂಥದ್ದು. ಏನು ಒಂದು ಪ್ರೇರಣಾ ಪ್ರತಿಷ್ಠಾನ ಕೋಲಾರ ವತಿಯಿಂದ ವ್ಯಕ್ತಿ ವಿಕಸನ ಶಿಬಿರದ ಹೆಸರಲ್ಲಿ ಈಗ RSSನ ಸಂಘಟನೆಯ ಒಂದು ಕ್ಯಾಂಪ್ ಇಲ್ಲಿ ನಡೀತಾ ಇದೆ. ಆದರೆ ಈ ಒಂದು ಕ್ಯಾಂಪ್ಗೆ ಒಂದು ಸರ್ಕಾರಿ ಸ್ವಾಮ್ಯದ ಒಂದು ಶಾಲಾ ಕಟ್ಟಡ ಕೊಟ್ಟಿರೋದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗಿರುವಂಥದ್ದು. ಈಗ SFI ಸಂಘಟನೆ ಆಗಿರ್ಬೋದು ಮತ್ತು ಕೋಲಾರದಲ್ಲಿರ್ತಕ್ಕಂಥ SDPI ಸಂಘಟನೆಯವರು ಈಗ ಒಂದು ಶಿಬಿರವನ್ನು ನಿಲ್ಲಿಸಬೇಕು, ಈ ಒಂದು ಶಿಬಿರದಲ್ಲಿ ಸಾಕಷ್ಟು ಬೇರೆ ಥರ ಒಂದು ಚಟುವಟಿಕೆಗಳು ನಡೀತಾ ಇದೆ, ಈ ಒಂದು ಚಟುವಟಿಕೆಯಲ್ಲಿ ಇಲ್ಲಿಗೆ ನಿಲ್ಲಿಸಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ವ್ಯಕ್ತಪಡಿಸಿ ಈಗಾಗಲೇ ಅವರು ಮುಳಬಾಗಿಲು ತಾಲೂಕು ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಕೂಡಲೇ ಒಂದು ಶಿಬಿರವನ್ನು ಇಲ್ಲಿಗೆ ನಿಲ್ಲಿಸಬೇಕು. ಯಾಕಂತಂದ್ರೆ ಈಗ ಏನು PFI ಸಂಘಟನೆಯನ್ನು ಏನು ಬ್ಯಾನ್ ಮಾಡಿತ್ತು ಅದೇ ಥರ ಒಂದು ಕಾರ್ಯಚಟುವಟಿಕೆಯನ್ನು RSS ಸಂಘಟನೆ ಮಾಡ್ತಾ ಇದೆ. ಹಾಗಾಗಿನೇ ಈ ಒಂದು ಸಂಘಟನೆಗೆ ಸರ್ಕಾರಿ ಸ್ವಾಮ್ಯದ ಒಂದು ಶಾಲಾ ಕಟ್ಟಡವನ್ನು ಕೊಡಬಾರ್ದು, ಶಾಲೆಯಲ್ಲಿ ಕೂಡ ಒಂದು ಕೋಮುವಾದವನ್ನು ಬಿತ್ತುವಂತಹ ಕೆಲಸವನ್ನು ಒಂದು ಸಂಘಟನೆ ಮಾಡ್ತಾ ಇದೆ ಅಂತಕ್ಕಂಥ ಒಂದು ಮಾತನ್ನ ಒಂದು ಪ್ರಸ್ತಾಪಿಸಿ ಅವರು ಮನವಿಯನ್ನು ಕೊಟ್ಟಿರುವಂಥದ್ದು. ಈಗ SFI ಸಂಘಟನೆಯವರು ಕೂಡ ಸಾಕಷ್ಟು ಮಾತಾಡಿದ್ದಾರೆ. ಅವರು ಕೂಡ ಈ ಒಂದು ಕ್ಯಾಂಪನ್ನು ಇಲ್ಲಿಗೆ ನಿಲ್ಲಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇರೋದು. ಆದರೆ ಸಮಾಜ ಕಲ್ಯಾಣ ಸಚಿವರು ಕೋಟ ಶ್ರೀನಿವಾಸ ಪೂಜಾರಿ ಅವರು ಇದ್ದಾರೆ. ಅವರ ಒಂದು ಶಿಫಾರಸಿನ ಮೇಲೆಗೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು BCM ಇಲಾಖೆಯವರು ಈ ಒಂದು ಶಿಬಿರಕ್ಕೆ ಅನುಮತಿ ಕೊಟ್ಟಿರುವಂಥದ್ದು. ಅಕ್ಟೋಬರ್ 9ರಿಂದ ಅಕ್ಟೋಬರ್ 16ನೇ ತಾರೀಕುವರೆಗೂ ಕೋಲಾರದಲ್ಲಿರ್ತಕ್ಕಂಥ ಕೂತಾಂಡ್ಲಹಳ್ಳಿ ಒಂದು ಶಾಲೆಯಲ್ಲಿ ಕ್ಯಾಂಪ್ ನಡೆಯುತ್ತೆ. ನಂತರ 16ನೇ ತಾರೀಕು ಆದ ನಂತರ 16ನೇ ತಾರೀಕು ಒಂದು ಮುಳಬಾಗಿಲು ಒಂದು ಟೌನಲ್ಲಿ ಒಂದು ಪಥಸಂಚಲನ ಮಾಡುವ ಮೂಲಕ ಈ ಒಂದು ಕ್ಯಾಂಪ್ಗೆ ಏನು ತೆರೆ ಬೀಳುತ್ತೆ ಅಂತ ಮಾಹಿತಿ ಇದೆ. ಆದರೆ ಇಲ್ಲಿ ನಾವು ಗಮನಿಸಿದಂಥ ವಿಚಾರದ ಸಂಬಂಧಪಟ್ಟಂತೆ ಶಾಲೆಯಲ್ಲಿ ಯಾರು ವಿದ್ಯಾರ್ಥಿಗಳು ಇರೋದಿಲ್ಲ. ಹಾಗಾಗಿನೇ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಇರೋದಿಲ್ಲ, ಕೇವಲ ಶಿಬಿರಾರ್ಥಿಗಳಿಗೆ ಮಾತ್ರ ಇಲ್ಲಿ ಟ್ರೈನಿಂಗ್ ಅನ್ನು ಕೊಡ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ಈಗ RSS ಸಂಘಟನೆಯಲ್ಲಿ ಇರತಕ್ಕಂಥ ಕೆಲವರು ಹೇಳಿರುವಂಥದ್ದು. ರಘುರಾಜ್, ನ್ಯೂಸ್ 18 ಕನ್ನಡ, ಕೋಲಾರ. ರಾಯಚೂರಲ್ಲಿ ನಡೆದ ಜನಸಂಕಲ್ಪ ಯಾತ್ರೆಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಕಾಂಗ್ರೆಸ್ ನಾಯಕರ ವಿರುದ್ಧ ಗುಡುಗಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ಮಾತನಾಡೋ ನೈತಿಕತೆ ಕಾಂಗ್ರೆಸ್ಗಿಲ್ಲ. ಸಮಾಜವಾದ ಸಿದ್ಧಾಂತ ಹೊಂದಿದ್ದ ಸಿದ್ದರಾಮಯ್ಯ ಕಾಂಗ್ರೆಸ್ ಸೇರ್ತಾ ಇದ್ದಂತೆ ಸಮಾಜವಾದವನ್ನ ಮಡಚಿ ಮನೆಯಲ್ಲಿಟ್ರು. ಈಗ ಆ ಸಣ್ಣ ಹುಡುಗ ಓಡಿದ್ರೆ ಓಡ್ತೀರಿ, ಕುಂತ್ರೆ ಕೂಡ್ತೀರಿ ಅಂತ ಸಿಎಂ ಟೀಕಿಸಿದ್ರು. ಅಲ್ಲದೆ ಈ ಸಂಕಲ್ಪ ಯಾತ್ರೆ ಮುಕ್ತಾಯದ ಹಂತಕ್ಕೆ ಬಂದಾಗ ಅದು ವಿಜಯೀ ಯಾತ್ರೆ ಆಗ್ತದೆ, ಬೇಕಿದ್ರೆ ಬರೆದಿಟ್ಕೊಳ್ಳಿ ಅಂತ ಸಿಎಂ ಸವಾಲ್ ಹಾಕಿದ್ದಾರೆ. ಮುಖ್ಯ ಪ್ರಾಣ ಪಂಚಮುಖ್ಯ ಆಂಜನೇಯನ ಆಶೀರ್ವಾದ. ಸಮಾಜವಾದಿಯನ್ನ ಯಾವತ್ತು ನೀವು ಕಾಂಗ್ರೆಸ್ ಸೇರಿದ್ರಿ ಅವತ್ತೇ ಸಮಾಜವಾದಿಯನ್ನ ಮಡಚಿ ಮನೆಗಿಟ್ಟುಬಿಟ್ಟಿರಿ, ಮರ್ತು ಬಿಟ್ಟಿದ್ದೀರಿ. ನನಗೇನು ದುಃಖ ಆಗುತ್ತಂತಂದ್ರೆ ಆ ಸಣ್ಣ ಹುಡುಗನ ಕಾಲ್ ಕೈಯಾಗ ನೀವು ನಿಂತು ಸೇವೆ ಮಾಡ್ತಿರಲ್ಲ, ಅವ್ ಓಡಿದ್ರೆ ಓಡ್ತೀರಿ, ಕುಂದರ್ತೀರಿ. ಇದು ಸ್ವಾಭಿಮಾನದ ಸಂಕೇತ ಅಲ್ಲ. ಅಧಿಕಾರಕ್ಕಾಗಿ ಏನೆಲ್ಲವನ್ನು ಮಾಡಕ್ ಸಿದ್ಧರಾಗಿದ್ದೀರಿ. ಈ ಸಂಕಲ್ಪ ಯಾತ್ರೆ ಅಂತಿಮಗೊಂಡಾಗ ಇದು ವಿಜಯ ಯಾತ್ರೆಯಾಗಿ ಪರಿವರ್ತನೆ ಆಗ್ತದೆ. ಇದು ಬರೆದಿಟ್ಕೊಳ್ಳಿ. ಕಾಂಗ್ರೆಸ್ನವ್ರು ಏನು ಕನಸು ಕಾಣ್ತಾ ಇದ್ದಾರೆ, ಅವ್ರ ಕನಸಾಗೆ ಉಳಿತದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಣ್ ಹೂಗಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲಕ್ಷ್ಮಣ್, ಇದೀಗ ರಾಯಚೂರಿನಲ್ಲಿ ನಡೆದಂತಹ ಒಂದು ಜನಸಂಕಲ್ಪ ಯಾತ್ರೆಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ. ಹಾಗಾದ್ರೆ ಏನೆಲ್ಲ ಮಾತನಾಡಿದ್ರು ಅಲ್ಲಿ, ಈ ಮೂಲಕ ಏನ್ ಸವಾಲ್ ಹಾಕಿದ್ದಾರೆ? ಚೈತ್ರ, ರಾಯಚೂರು ಜಿಲ್ಲೆಯ ರಾಯಚೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಗಿಲ್ಲೇಸ್ಕೂರು ಕ್ಯಾಂಪ್ನಲ್ಲಿ ನಡೆದಂತಹ ಬಿಜೆಪಿಯ ಈ ಜನಸಂಕಲ್ಪ ಯಾತ್ರೆ ಒಂದು ಅರ್ಥದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೀತು ಅಂತಾನೆ ಹೇಳಬಹುದು. ಈ ಸಂದರ್ಭದಲ್ಲಿ ಈ ಒಂದು ಯಾತ್ರೆಗೆ ಚಾಲನೆಯನ್ನು ನೀಡಿರ್ತಕ್ಕಂತಹ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸಿದ್ದರಾಮಯ್ಯ ಅವರನ್ನ ಕುರಿತು ಸಾಕಷ್ಟು ಒಂದು ಟಾಂಗ್ಗಳನ್ನು ನೀಡಿರ್ತಕ್ಕಂಥದ್ದು ಕಂಡುಬಂತು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಬಿಜೆಪಿಯನ್ನ ಕುರಿತು ಸಾಕಷ್ಟು ಆರೋಪಗಳನ್ನ ಮಾಡ್ತಾರೆ, ನೈತಿಕತೆಯ ಪ್ರಶ್ನೆಯನ್ನು ಎತ್ತಾರೆ, ಭ್ರಷ್ಟಾಚಾರದ ವಿಚಾರಗಳನ್ನ ಮಾತನಾಡ್ತಾರೆ. ಆದರೆ ಸಮಾಜವಾದಿ, ತಾವೊಬ್ಬ ಸಮಾಜವಾದಿ ಅಂತ ಹೇಳ್ಕೊಳ್ತಕ್ಕಂಥ ಸಿದ್ದರಾಮಯ್ಯನವರು ಈ ಒಂದು ಕಾಂಗ್ರೆಸ್ ಪಕ್ಷವನ್ನ ಸೇರಿದ ನಂತರದಲ್ಲಿ ಸಮಾಜವಾದವನ್ನ ಕಟ್ಟಿ ಮನೆಯಲ್ಲಿ ಮಡಚಿಟ್ಟು ಬಂದಿದ್ದಾರೆ. ಕೇವಲ ಒಂದು
ಚಿಕ್ಕ ಹುಡುಗನಾಗಿರ್ತಕ್ಕಂಥ ಏನಂತ ಹೇಳಿದ್ರೆ ರಾಹುಲ್ ಗಾಂಧಿ ಏನಿದ್ದಾರೆ, ರಾಹುಲ್ ಗಾಂಧಿ ಅವರು ಓಡಿದ್ರೆ ಅವರ ಕೈ ಹಿಡ್ಕೊಂಡು ಓಡ್ತಾರೆ, ಅವರು ಕುಂತ್ರೆ ಕೂಡ್ತಾರೆ, ನಿಂತ್ರೆ ನಿಲ್ತಾರೆ ಅಂತ ಹೇಳಿದ್ರೆ ಇವರು ಯಾವ ಒಂದು ಮನಸ್ಥಿತಿಗೆ ಬಂದಿದ್ದಾರೆ ಮತ್ತು ಸ್ವಾಭಿಮಾನವನ್ನ ಎಷ್ಟೆಲ್ಲ ಬಿಟ್ಟಿದ್ದಾರೆ ಅಧಿಕಾರದ ದಾಹಕ್ಕೋಸ್ಕರ ಅಂತಕ್ಕಂತಹ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅದೇ ರೀತಿಯಾಗಿ ಬಿಜೆಪಿಯ 5 ವರ್ಷದ ಸಾಧನೆಗಳನ್ನು ಕೂಡ ಇಲ್ಲಿ ಮೆಲುಕು ಹಾಕಿದ್ರು. ಚೈತ್ರ, ಸಾಕಷ್ಟು ನೀರಾವರಿ ಸೌಲಭ್ಯಗಳಿರಬಹುದು ಅಥವಾ ಇನ್ನಿತರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಎಸ್ಸಿ ಮತ್ತು ಎಸ್ಟಿ ಸಮುದಾಯಕ್ಕೆ ಮೀಸಲಾತಿಯನ್ನ ಹೆಚ್ಚಳ ಮಾಡಿರ್ತಕ್ಕಂಥದ್ರ ಕುರಿತಾಗಿ ಈ ಹಿಂದೆ ಬಂದಂತಹ ಸಾಕಷ್ಟು ಅಧಿಕಾರವನ್ನ ಸಾಕಷ್ಟು ವರ್ಷಗಳ ಕಾಲ ಅಧಿಕಾರವನ್ನ ನಡೆಸಿರ್ತಕ್ಕಂತಹ ಕಾಂಗ್ರೆಸ್ ಪಕ್ಷ ಈ ಒಂದು ಎಸ್ಸಿ ಎಸ್ಟಿ ಸಮುದಾಯದವರ ಹೆಸರನ್ನ ಹೇಳ್ಕೊಂಡು ಮತವನ್ನ ಪಡೆದಂತಹ ಕಾಂಗ್ರೆಸ್ ಪಕ್ಷ ಯಾಕೆ ಈ ಒಂದು ಸಮುದಾಯ ಮೀಸಲಾತಿನ ಹೆಚ್ಚಳ ಮಾಡೋದಕ್ಕಾಗದಿಲ್ಲ ಅಂತಕ್ಕಂತಹ ಪ್ರಶ್ನೆಯನ್ನು ಕೂಡ ಅಲ್ಲಿ ಇಟ್ಟರು. ಚೈತ್ರ, ಅದೇ ರೀತಿಯಾಗಿ ಯಡಿಯೂರಪ್ಪಾದಿಯಾಗಿ ಮತ್ತು ಸಚಿವರಾದಿಯಾಗಿ ಸಾಕಷ್ಟು ವಿಚಾರಗಳನ್ನು ಅಂದ್ರೆ ಬಿಜೆಪಿ ಸರ್ಕಾರದ ಸಾಧನೆಗಳನ್ನು ನೀಡುವುದರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂತಹ ತಪ್ಪುಗಳನ್ನ ಎತ್ತಿ ಹಿಡಿದು ಈ ಬಾರಿ ಮುಂಬರ್ತಕ್ಕಂಥ 2013ನೇ ಚುನಾವಣೆಯಲ್ಲಿ ಶತಸಿದ್ಧ 150 ಸ್ಥಾನಗಳನ್ನ ಗೆಲ್ತೀವಿ ಅಂತಕ್ಕಂಥ ಶಪಥವನ್ನ ಈ ಒಂದು ಜನಸಂಕಲ್ಪ ಯಾತ್ರೆಯಲ್ಲಿ ಮಾಡಿದ್ರು. ಚೈತ್ರ, ಓಕೆ, ಧನ್ಯವಾದಗಳು ವಿಶ್ವನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಸಮಾಜವಾದಿಯನ್ನ ಯಾವತ್ತು ನೀವು ಕಾಂಗ್ರೆಸ್ ಸೇರಿದ್ರೆ ಅವತ್ತೇ ಸಮಾಜವಾದಿಯನ್ನ ಮಡಚಿ ಮನೆಗಿಟ್ಟು ಬಿಟ್ಟಿರಿ, ಮರ್ತು ಬಿಟ್ಟಿದ್ದೀರಿ. ನನಗೇನು ದುಃಖ ಆಗುತ್ತಂತಂದ್ರೆ ಆ ಸಣ್ಣ ಹುಡುಗನ ಕಾಲ್ ಕೈಯಾಗ ನೀವು ನಿಂತು ಸೇವೆ ಮಾಡ್ತಿರಲ್ಲ, ಅವ್ ಓಡಿದ್ರೆ ಓಡ್ತೀರಿ, ಕುಂದರ್ತೀರಿ. ಇದು ಸ್ವಾಭಿಮಾನದ ಸಂಕೇತ ಅಲ್ಲ. ಅಧಿಕಾರಕ್ಕಾಗಿ ಏನೆಲ್ಲವನ್ನು ಮಾಡಕ್ ಸಿದ್ಧರಾಗಿದ್ದೀರಿ. ಈ ಸಂಕಲ್ಪ ಯಾತ್ರೆ ಅಂತಿಮಗೊಂಡಾಗ ಇದು ವಿಜಯ ಯಾತ್ರೆಯಾಗಿ ಪರಿವರ್ತನೆ ಆಗ್ತದೆ. ಇದು ಬರ್ದಿಟ್ಕೊಳ್ಳಿ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.